ಶ್ರೀರಾಮ್, ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ನಮ್ಮ ಚಾನಲಲ್ಲಿ ಕಂಟಿನ್ಯೂಯಸ್ ಆಗಿ ಒಂದು ಹೆಲ್ತ್ ಅವೇರ್ನೆಸ್, ಹೆಲ್ದಿ ಕುಕಿಂಗ್ ಆಗಲಿ, ಹೀಗಿರಬೇಕು ಲೈಫ್ ಸ್ಟೈಲ್ ಅನ್ನೋದು ವಿಡಿಯೋ ಸಾಕಷ್ಟು ನೀವೆಲ್ಲ ನೋಡಿದ್ದೀರ. ಇವತ್ತಿನ ವಿಡಿಯೋ ತುಂಬ ಇಂಪಾರ್ಟೆಂಟ್ ವಿಡಿಯೋ. ಹೇಗೆ ಅಂತ ಅಂದರೆ, ಈ ಮಕ್ಕಳುಗಳಲ್ಲಿ ಅರ್ಲಿ ಗ್ರೇಯಿಂಗು ಹಾಗೂ ಬಾಲ್ಡ್ನೆಸ್, ಇದ್ರ ಬಗ್ಗೆನೇ ನಾನಿವತ್ತು ನಿಮ್ಮ ಜೊತೆ ಒಂದೆರಡು ನಿಮಿಷ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಪೇರೆಂಟ್ಸು ಕೇಳಿಸ್ಕೊಳ್ಳಿ, ಹಾಗೂ ಮಕ್ಕಳುಗಳಿಗೂ ಕೂಡ ಈ ವಿಡಿಯೋ ನೋಡೋ ಥರ ಮಾಡ್ಕೊಳ್ಳಿ. ಏನಂದರೆ ಅರ್ಲಿ ಗ್ರೇಯಿಂಗ್ ಆ್ಯಂಡ್ ಬಾಲ್ಡ್ನೆಸ್ಸು ಮತ್ತು ವೀಕ್ ಹೇರ್ ಅಂದರೆ ವೆರಿ ಥಿನ್ ಹೇರ್. ಆ ಕೂದಲಲ್ಲಿ ಶಕ್ತಿನೇ ಇರಲ್ಲ, ಒಂಥರ ಒಣ ಹುಲ್ಲು ಥರ ಇರುತ್ತೆ ಕೂದಲು. ಆ ಥರ ಮಕ್ಕಳುಗಳಿಗೆಲ್ಲ ಶುರುವಾಗಿದೆ, ಒಂದು ಅರ್ಲಿ ಏಜಲ್ಲೇ ಸ್ಟಾರ್ಟ್ ಆಗಿದೆ ಈಗ. ಯಾಕೆ ಅಂತ ಅಂದರೆ ಲ್ಯಾಕ್ ಆಫ್ ನರಿಶ್ಮೆಂಟು, ಮತ್ತು ಕೆಲವರಿಗೆ ಹೆರಿಡಿಟ್ರಿ ಇದ್ರೂ ಇರ್ಬೋದು, ಹೇಳೋಕ್ಕಾಗೋದಿಲ್ಲ. ಮತ್ತು ಲೈಫ್ ಸ್ಟೈಲು, ಫುಡ್ಡು, ಇದೇ ಇಂಪಾರ್ಟೆಂಟ್. ಮೇನ್ ಇದೇನೆ ನಮ್ಮದು ಫುಡ್ಡು, ಲೈಫ್ ಸ್ಟೈಲು, ಒಳ್ಳೆ ಎಕ್ಸಸೈಸು ಎಲ್ಲ ಕರೆಕ್ಟಾಗಿ ಇಟ್ಕೊಂಡ್ರೆ, ಲೈಫ್ ಸ್ಟೈಲ್ ಅಂದರೆ ಎಕ್ಸಸೈಸು ತಾನೆ, ಇಟ್ಕೊಂಡ್ರೆ ನಾವು ಸುಮಾರು ಪ್ರಾಬ್ಲಮ್ನ ಬುಡ ಸಮೇತ ಕಿತ್ತಾಕ್ಬೋದು ಅಂತ ಅಂದ್ಬಿಟ್ಟು ನಾನು ನಿಮ್ಮ ಹತ್ರ ಇವತ್ತು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಈ ಅರ್ಲಿ ಗ್ರೇಯಿಂಗ್ ಇರೋ ಮಕ್ಕಳ ಬಗ್ಗೆ ಮಾತಾಡೋಣ ಇವಾಗ. ಅರ್ಲಿ ಗ್ರೇಯಿಂಗ್ ಯಾಕಾಗುತ್ತೆ ಮಕ್ಕಳಿಗೆ? ಈ ಫುಡ್ ಕಂಟಾಮಿನೇಷನ್, ಈ ಪಲ್ಯೂಷನು, ಅದರಿಂದನೂ ಒಂದು ರೀತಿಲಿ ಹೌದು ಕರೆಕ್ಟ್. ಬಟ್ ಏನಂತ ಅಂದರೆ, ನಾವು ಸಮುದ್ರದ ಈ ಅಲೆಗಳ ಎದುರು ಈಜಲೇಬೇಕು, ಏನು ಮಾಡೋಕ್ಕಾಗೋದಿಲ್ಲ. ನಮ್ಮ ಪರಿಸ್ಥಿತಿ ಆ ಥರ ಬಂದ್ಬಿಟ್ಟಿದೆ, ಆ ಥರ ಎನ್ವಿರಾನ್ಮೆಂಟು, ಆ ಥರ ನೀರು, ಆ ಥರ ಫುಡ್ಡು ಆ ಥರ ಆಗೋಗಿದೆ ಇವಾಗ. ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ನಾವು ಲೈಫ್ ಲೀಡ್ ಮಾಡಬೇಕು. ಹೇಗೆ ಲೈಫ್ ಲೀಡ್ ಮಾಡಬೇಕು ಅಂತ ಅಂದರೆ, ಹೋಮ್ ಫುಡ್ ಫಸ್ಟ್ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿ. ಅಮ್ಮ ಮಾಡಿದ ಅಡುಗೆ, ಅಮ್ಮನ ಕೈ ಅಡುಗೆ ಫಸ್ಟು ಅದು ಹೇಗಿದ್ರೂ ಸರಿ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿ. ಆವಾಗ ಎಲ್ಲ ಆರೋಗ್ಯನೂ ನಿಮ್ಮ ಮುಷ್ಟಿ ಒಳಗಡೆ ಇರುತ್ತೆ. ನನ್ನ ಅನುಭವದ ಮಾತು ಇದು. ಯಾಕೆಂದರೆ ಹೊರಗಡೆ ಫುಡ್ ತಿಂದರೆ ಆರೋಗ್ಯಕ್ಕೆ ನಿಜವಾಗ್ಲೂ ಒಳ್ಳೆಯದಲ್ಲ. ಮೇನ್ ಇವಾಗ ಸ್ಕ್ಯಾಲ್ಪ್ ಡ್ರೈ ಆಗೋದು, ಸೋರಿಯೋಸಿಸ್ಸು ಮತ್ತು ವೀಕ್ ಹೇರು ಎಲ್ಲ ಯಾಕಾಗೋದು? ಕರಳು ಡ್ರೈ ಆದರೆ ಮಾತ್ರ. ಕರಳು ಯಾಕೆ ಡ್ರೈ ಆಗೋದು? ಮೈದಾ ಪ್ರಾಡಕ್ಟ್ಸ್ ತಿಂದರೆ, ಮತ್ತು ಹೊರಗಡೆದು ಪಿಜ್ಜಾ, ಅದು ಇದು ಪ್ರಿಸರ್ವೇಟಿವ್ ಆಗಿರೋ ಫುಡ್ಡು ಎಲ್ಲ ತಿಂದರೆ ನಮ್ಮ ಕರಳು ಒಣಗೋಗುತ್ತೆ, ಡ್ರೈ ಆಗುತ್ತೆ. ಈ ಡ್ರೈನೆಸ್ ಹೇಗೆ ತೆಗಿಬೇಕು ಅಂತ ಅಂದರೆ, ನಾವು ಫ್ರೂಟ್ಸ್ ಎಲ್ಲ ತಿನ್ನಬೇಕು, ಜ್ಯೂಸ್ ಎಲ್ಲ ಜಾಸ್ತಿ ಕುಡಿಬೇಕು, ಕಷಾಯಗಳು ಅದು ಇದು ಎಲ್ಲ ಜಾಸ್ತಿ ಕುಡಿದ್ರೆ ಮಾತ್ರ ಡ್ರೈನೆಸ್ಸು ಹೋಗೋದಕ್ಕಾಗತ್ತೆ. ಈ ಕರಳು ಯಾವಾಗ ಡ್ರೈ ಆಗುತ್ತೆ, ಇದು ಬಾಡಿಲಿ ಎಲ್ಲ ಕಡೆಯಿಂದನೂ, ಎಲ್ಲೆಲ್ಲಿ ಮಾಯಿಶ್ಚರ್ ಇದೆ ಎಲ್ಲ ಕಡೆಯಿಂದನೂ, ಎಲ್ಲಿ ನೀರಿನ ಅಂಶ ಜಾಸ್ತಿ ಇದೆ ಅಲ್ಲಿಂದ ಎಲ್ಲ ಕಡೆಯಿಂದನೂ ತೆಕ್ಕೊಳ್ಳುತ್ತೆ. ಅದು ಕರಳನ್ನ ಒಂಚೂರು ವೆಟ್ ಮಾಡ್ಕೊಳ್ಳೋಕ್ಕೆ, ಬೇರೆ ದಾರಿನೇ ಇಲ್ಲ ಅದಕ್ಕೆ. ಆವಾಗಲೇ ಸ್ಕಿನ್ ಪ್ರಾಬ್ಲಮ್ಮು, ಸೋರಿಯಾಸಿಸ್ಸು, ಎಕ್ಸಿಮಾ ಇದೆಲ್ಲ ಬರೋದು, ಸ್ಕಿನ್ ಡ್ರೈ ಆಗೋದು, ಮುಖದಲ್ಲಿ ಹೊಳಪೇ ಇರಲ್ಲ, ಚರ್ಮದಲ್ಲಿ ಕಾಂತಿನೇ ಇರಲ್ಲ, ಈ ಥರ ಎಲ್ಲ ಆಗೋದು. ಇದಕ್ಕೆಲ್ಲ ಪರಿಹಾರ ಅಂತ ಅಂದರೆ ಅಮ್ಮ ಮಾಡಿದ ಕೈ ಅಡಿಗೆ, ಫ್ರೂಟ್ ಜ್ಯೂಸಸ್ ಹಾಗೂ ವೆಜಿಟೇಬಲ್ಸ್. ನಮ್ಮ ಈ ವೀನಸ್ ಕ್ರೌನಿಂಗ್ ಗ್ಲೋರಿ ಆಯಿಲ್ ನೀವು ಆಲ್ರೆಡಿ 3 ಇಯರ್ಸಿಂದ ನೋಡಿದ್ದೀರಾ. ತುಂಬ ಜನ ಇದನ್ನು ಉಪಯೋಗಿಸಿ ಒಳ್ಳೆ ಪ್ರಯೋಜನ ಪಡ್ಕೊಂಡಿದ್ದಾರೆ. ಆಲ್ಮೋಸ್ಟ್ 95% ಜನಕ್ಕೆ ಇದು ಉಪಯೋಗ ಖಂಡಿತ ಆಗಿದೆ. ಇದ್ರ ಜೊತೆ ಸುಮಾರು ಜನ ಮಕ್ಕಳಿಗೆ ಅರ್ಲಿ ಗ್ರೇಯಿಂಗ್ ಹೋಗಿದೆ. ಅರ್ಲಿ ಗ್ರೇಯಿಂಗ್ ಹೇಗೆ ಹೋಗಿದೆ ಅಂದರೆ, ನಮ್ಮ ಆಯಿಲಲ್ಲಿ ಮಾತ್ರ ಅಂತ ನಾನು ಹೇಳ್ತಿಲ್ಲ. ತಾಯಂದ್ರೆ ನನಗೆ ಫೋನ್ ಮಾಡಿ ಫುಡ್ ಹ್ಯಾಬಿಟ್ ಎಲ್ಲ ಹೇಗಿರಬೇಕು, ಹೇಗೆಲ್ಲ ಅವ್ರಿಗೆ ನೋಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ತುಂಬ ಜನ ನನ್ನ ಹತ್ರ ಸೊಲ್ಯೂಷನ್ ತಗೊಂಡು, ಜೊತೆಯಲ್ಲಿ ಈ ಆಯಿಲ್ ಯೂಸ್ ಮಾಡಿರೋದ್ರಿಂದ ಅವ್ರಿಗೆ ಕಂಪ್ಲೀಟ್ ರಿಸಲ್ಟ್ ಸಿಕ್ಕಿದೆ. ಎಲ್ಲ ಮಕ್ಳಿಗೂ ಅರ್ಲಿ ಗ್ರೇಯಿಂಗು ಹೋಗಿದೆ. ಸೊ ನಾನು ಇದು ನಂದು ಆಯಿಲ್ ತಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಮಾಡ್ಕೊಳ್ಳೋಕ್ಕೆ ಕಷ್ಟ ಆದವ್ರಿಗೆ ನಂದು ಆಯಿಲ್ ಖಂಡಿತ ಯಾವಾಗಲೂ ಸಿಗುತ್ತೆ. ನಾನು ಆಯಿಲ್ ಹೇಗೆ ಮಾಡ್ತೀನಿ ಅನ್ನೋ ವಿಡಿಯೋ ಕೂಡ ಹಾಕಿದ್ದೀನಿ. ಅದನ್ನ ನೋಡಿಕೊಂಡು ಮನೇಲಿ ಎಲ್ಲ ಹರ್ಬ್ ಸಿಕ್ಕಿದ್ರೆ ಮಾತ್ರ ಮಾಡೋಕ್ಕೆ ಟ್ರೈ ಮಾಡಿ ಆಯಿಲ್ನ. ಇಲ್ಲದೆ ಹೋದರೆ ನಮ್ಮ ಹತ್ರ ಸಿಗುತ್ತೆ ಇದು. ಅರ್ಲಿ ಗ್ರೇಯಿಂಗ್ಗೆ ಮಕ್ಕಳಿಗೆ ಮೇನ್ ಫುಡ್ ಏನಂತಂದರೆ ನೆಲ್ಲಿಕಾಯಿ, ಕರ್ಬೇವಿನ ಸೊಪ್ಪು, ಶುಂಠಿ, ಇದ್ರದ್ದು ಬೆಳಗ್ಗೆ ಎದ್ದು ಜ್ಯೂಸ್ ಮಾಡ್ಕೊಳ್ಳಿ. ಆಮೇಲೆ ನೆಲ್ಲಿಕಾಯಿ ತುಪ್ಪ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನಾನು ಒಂದು ವಿಡಿಯೋನಲ್ಲಿ ಹೇಳಿದ್ದೀನಿ. ವೀನಸ್ ವೇದಿಕ್ಸ್ ಅಂತ ಒಂದು ಇನ್ನೊಂದು ಚಾನಲ್ ಇದೆ, ಅದರಲ್ಲಿ ನೆಲ್ಲಿಕಾಯಿ ತುಪ್ಪ ಹೇಗೆ ಮಾಡೋದು ಅಂತ ಹೇಳಿದೆ. ಏನಿಲ್ಲ, ತುಪ್ಪ ಕಾಯಿಸೋದು, ಸಣ್ಣಗೆ ನೆಲ್ಲಿಕಾಯಿನ ತುರಿದು ಬಿಡೋದು, ಆ ತುಪ್ಪದಲ್ಲಿ ಹಾಕ್ಬಿಟ್ರೆ ಅದು ಮೆಲ್ಟಾಗಿ, ಅದು ಒಂಥರ ಮೆಲ್ಟ್ ಆಗಲ್ಲ, ಅದೆಲ್ಲ ಎಣ್ಣೆಲಿ ಕರ್ದಾಗಿ ಅದು ಮೇಲ್ ಬರುತ್ತೆ ನೆಲ್ಲಿಕಾಯಿ ಚೂರುಗಳೆಲ್ಲ. ಅದನ್ನು ತೆಗೆದಿಟ್ಕೊಂಡು ಅದರಲ್ಲಿ ಚಟ್ನಿನೋ ಏನಾದರೂ, ಚಟ್ನಿ ಪುಡಿನೋ ಏನಾದರೂ ಮಾಡ್ಕೊಳ್ಳಿ. ಆ ತುಪ್ಪನೂ ಮಕ್ಕಳಿಗೆ ಯೂಸ್ ಮಾಡಿ. ಸೊ ನೆಲ್ಲಿಕಾಯಿ ತುಪ್ಪನೂ ಆಯಿತು. ಹೀಗೆ ನೆಲ್ಲಿಕಾಯಿ, ಕರ್ಬೇವಿನ ಸೊಪ್ಪು ಇದೆಲ್ಲದು ಮಕ್ಕಳಿಗೆ
ಹೊಟ್ಟೆಗೆ ಸೇರೋ ಥರ ಮಾಡ್ಕೊಳ್ಳಿ. ಫಸ್ಟ್ ಥಿಂಗ್ ಏನಂದರೆ ಮಕ್ಕಳಿಗೆ ವಿಟಮಿನ್ B12, ವಿಟಮಿನ್ D, ಮಲ್ಟಿವೈಟಮಿನ್ಸ್ 3 ಚೆಕ್ ಮಾಡ್ಕೊಳ್ಳಿ. ಆಲ್ ವೈಟಮಿನ್ಸ್, ಮಿನರಲ್ಸ್, ಮೆಟಲ್ಸ್ ಎಲ್ಲದೂ ಚೆಕ್ ಮಾಡ್ಕೊಳ್ಳಿ ಮಕ್ಕಳಿಗೆ. ಅದೆಲ್ಲ ಕರೆಕ್ಟಾಗಿದ್ದರೆ ನೀವು ಏನು ಸಪ್ಲಿಮೆಂಟ್ ಬೇಕಾಗಿಲ್ಲ. ಮನೆ ಫುಡ್ಡನ್ನೇ ನೀವು ಹಣ್ಣು, ಹಾಲು ಮತ್ತು ನೀವು ಮಾಡೋ ಅಡುಗೆಗಳು ಅದೇ ಸಾಕು. ಏನಾದರೂ ಬೇಕಂದರೆ ನೀವು ಸಪ್ಲಿಮೆಂಟ್ ಮಕ್ಕಳಿಗೆ ಕೊಡಿಸ್ಲೇಬೇಕು. ನೆಗ್ಲೆಕ್ಟ್ ಮಾಡಬೇಡಿ. ಬೇರೆ ಎಲ್ಲ ಸುಮಾರು ಖಾಯಿಲೆಗಳಿಗೆ ಅದು ದಾರಿ ಮಾಡಿಕೊಟ್ಬಿಡುತ್ತೆ. ಸೊ ಈ ವಿಡಿಯೋ ಮುಖಾಂತರ ನಾನು ಇನ್ನೊಂದು ಏನು ಹೇಳ್ತಿರೋದಂದರೆ, ಈ ಮಕ್ಕಳು ಅರ್ಲಿ ಗ್ರೇಯಿಂಗ್ ಜೊತೆ ಸುಮಾರು ಜನ ಲೇಡೀಸ್ಗೆ ಈ ನೆತ್ತಿ ಮೇಲೇನೆ ತಲೆ ಕೂದಲು ವೀಕ್ ಆಗಿಬಿಡುತ್ತೆ. ಒಂಥರ ಹಿಂಗೆ ಕಿತ್ತರೆ ಬರೋ ಥರ, ಶಕ್ತಿನೇ ಇಲ್ಲದೆ ಇರೋ ಥರ ಎಲ್ಲ ಆಗುತ್ತೆ. ಅವ್ರಿಗೋಸ್ಕರ ನಾನು ಈ ಅರ್ಲಿ ಗ್ರೇಯಿಂಗ್ ಮಕ್ಕಳಿಗೆ ಹಾಗೂ ಈ ವೀಕ್ ಹೇರ್ ಆಗಿ ಇರೋರಿಗೆ, ಮತ್ತು ಡೆನ್ಸಿಟಿನೇ ಇರಲ್ಲ, ಕಪ್ಪಗೆ ಇರಲ್ಲ ಕೂದಲು, ಒಂಥರ ಏನೋ ಒಂದು ಶಕ್ತಿ, ಒಣಹುಲ್ಲು ಅಂತ ಹೇಳಿದ್ನಲ್ಲ ಆ ಥರ ಇರುತ್ತೆ, ಅಂಥವ್ರಿಗೆ ಒಂದು ಹೇರ್ ಪ್ಯಾಕ್, ಸ್ಪೆಷಲ್ ಹೇರ್ ಪ್ಯಾಕ್ ನಾನೊಂದು ಮಾಡ್ತಾ ಇದ್ದೀನಿ. ಇದು ಕೂಡ ನನ್ನ ಪ್ರಾಡಕ್ಟ್ಸ್ ಜೊತೆ ಎಲ್ಲರಿಗೂ ಸಿಗುತ್ತೆ. ಇದು ಸ್ವಲ್ಪ ರೇರ್ ಪ್ರಾಡಕ್ಟ್ಸ್, ರೇರ್ ಆಗಿರೋ ಇದರಲ್ಲಿ ಹರ್ಬ್ಸ್ ಎಲ್ಲ ಯೂಸ್ ಮಾಡಿದ್ದೀನಿ. ಒಂದೆರಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೋದು. ಅದು ಏನಂತ ಅಂದರೆ ಕಲೋಂಜಿ. ನೋಡಿ ಇಲ್ಲಿ ಕಲೋಂಜಿ ಇದೆ. ಕಲೋಂಜಿ ಅಂದರೆ ಆನಿಯನ್ ಸೀಡ್ಸ್, ಕರಿ ಜೀರಿಗೆ ಅಂತ ಹೇಳ್ತಾರಲ್ಲ ಅದಿದೆ. ಆಮೇಲೆ ಇದು ರೋಸ್ಮೆರಿ ಇದು. ಇದನ್ನೆಲ್ಲ ಪೌಡ್ರ್ ಮಾಡಿ ನಾನೊಂದು ಹೇರ್ ಪ್ಯಾಕ್ ರೆಡಿ ಮಾಡ್ತೀನಿ. ಆ ಹೇರ್ ಪ್ಯಾಕ್ನ ನೀವು ಮನೇಲಿ ವಾರಕ್ಕೆ 2 ಸತಿ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಮಕ್ಳಿಗಾಗಲಿ, ಹೆಂಗಸ್ರಿಗಾಗಲಿ, ಗಂಡಸ್ರಿಗಾಗಲಿ, ಯಾರಿಗೇ ಆಗಲಿ. ಈ ತಿನ್ನಿಂಗ್ ಹೇರ್ ಇರುತ್ತಲ್ಲ, ಹೇರ್ ತಿನ್ನಿಂಗು ಮತ್ತು ಹೇರ್ ವೀಕ್ ಇರೋರಿಗೆ ಸುಮಾರು ನಿಮಗೆ ಒಂದು 3 ರಿಂದ 6 ತಿಂಗಳು ಒಳಗಡೆ ಕರೆಕ್ಟ್ ರಿಸಲ್ಟ್ ಸಿಕ್ಕಿ ಸ್ಟಾರ್ಟ್ ಆಗುತ್ತೆ. ಈವನ್ ಅರ್ಲಿ ಗ್ರೇಯಿಂಗು ಕೂಡ ಕಡಿಮೆ ಆಗ್ತಾ ಬಂದ್ಬಿಡುತ್ತೆ. ಈಗ ಏನು 21 ವರ್ಷದ ಮಕ್ಕಳಿಗೆ ಡೈ ಯೂಸ್ ಮಾಡ್ಬೋದಾ ನಿಮ್ಮದು ಅಂತ ಕೇಳ್ತಾರೆ. ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. 21 ವರ್ಷದ ಮಕ್ಕಳಿಗೆ ಡೈ ಯೂಸ್ ಮಾಡೋ ಪರಿಸ್ಥಿತಿ ಬಂತು ಅಂತ ಅಂದರೆ ನಮ್ಮ ಸಮಾಜದಲ್ಲಿ ಈ ಪ್ರಜೆಗಳು ಅಂದರೆ ಯುವ ನಾಗರಿಕರಿಗೆ ಯಾವ ಥರ ಶಕ್ತಿ ಇದೆ, ಯಾವ ಥರ ಸ್ಟ್ರೆಂತ್ ಇದೆ ಅಲ್ವಾ? ಯೋಚನೆ ಮಾಡಬೇಕಲ್ವ ನಾವು ಅದನ್ನು. ನಾನು ಹೇಳೋದು ನನ್ನ ಪ್ರಾಡಕ್ಟ್ಸ್ ಯೂಸ್ ಮಾಡಿ, ಹಂಗೆ ಮಾಡಿ, ಹಿಂಗೆ ಮಾಡಿ ಅಂತ ಖಂಡಿತ ಅಲ್ಲ. ನಿಮ್ಮ ಹೆಲ್ತ್ ನೀವು ನೋಡ್ಕೊಳ್ಳಿ. ಅನ್ಯಾಚುರಲ್ ಆಗಿ ನಮ್ಗೆ ಏನಾಗ್ತಾ ಇದೆ ಸೊ ಮಾಡ್ಕೊಳ್ಳಿ. ಇದು ಏನಂತ ಅಂದರೆ ಅರ್ಲಿ ಗ್ರೇಯಿಂಗ್ ಎಲ್ಲ ಅನ್ಯಾಚುರಲ್ ಅಲ್ವಾ? 40-50 ವರ್ಷದ ಮೇಲೇ ನಮ್ಗೆಲ್ಲರಿಗೂ ಏನೋ ನೆರೆ ಕೂದಲು ಅಂದರೆ ಗ್ರೇಯಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ನಮ್ಮ ತಾಯಿನವ್ರನ್ನೆಲ್ಲ ನೋಡಿದ್ರೆ ಇವಾಗ 14 ವರ್ಷ ಮಕ್ಕಳು, 11 ವರ್ಷ ಮಕ್ಕಳಿಗೆಲ್ಲ ಗ್ರೇನೆಸ್ ಅಂತ ಅಂದರೆ ಅವ್ರದ್ದು ಬಾಡಿನಲ್ಲಿ ಏನು ನರಿಶ್ಮೆಂಟ್ ಇರುತ್ತೆ ಯೋಚನೆ ಮಾಡಿ. ಇದೆಲ್ಲ ಒಂಥರ ಯೋಚನೆ ಮಾಡಬೇಕಾಗಿರೋ ವಿಷಯ. ಅರ್ಲಿ ಗ್ರೇಯಿಂಗ್ ಅಂದರೆ ಬ್ಯೂಟಿ ಅಂತ ಮಾತ್ರ ಅಲ್ಲ, ಅರ್ಲಿ ಗ್ರೇಯಿಂಗ್ ರಿಲೇಟೆಡ್ ಟು ಸೋ ಮೆನಿ ಗಟ್ ಪ್ರಾಬ್ಲಮ್, ಅಂದರೆ ಹೊಟ್ಟೆ ಪ್ರಾಬ್ಲಮ್ ಆಗಲಿ, ಸ್ಕಿನ್ ಪ್ರಾಬ್ಲಮ್ ಆಗಲಿ, ಬೇರೆ ಏನೋ ಬಾಡಿನಲ್ಲಿ ಡಿಫಿಷಿಯನ್ಸಿ, ಲ್ಯಾಕ್ ಆಫ್ ನರಿಶ್ಮೆಂಟ್ ಎಲ್ಲದ್ರದ್ದು ಇಂಟರ್ ರಿಲೇಟೆಡ್ ಆಗಿರುತ್ತೆ. ಸೊ ಅದನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು. ನೋಡಿ ಈ ಇಂಗ್ರೀಡಿಯೆಂಟ್ಸು ಮತ್ತು ಇಲ್ಲೆಲ್ಲ ಹರ್ಬ್ಸ್ ಎಲ್ಲ ಇದೆ ನೋಡಿ. ಈ ಹರ್ಬ್ಸ್ ಎಲ್ಲನೂ ಮಿಕ್ಸ್ ಮಾಡಿ ನಾನು ಒಂದು ಹೇರ್ ಪ್ಯಾಕ್ ರೆಡಿ ಮಾಡ್ತಾ ಇದ್ದೀನಿ. ಇದು ಸ್ಪೆಷಲ್ ಹೇರ್ ಪ್ಯಾಕ್ ಅಂತ ಬೇಕಾದ್ರೂ ನೀವು ಕರಿಬೋದು, ಇಲ್ಲದಾದ್ರೆ ಅರ್ಲಿ ಗ್ರೇಯಿಂಗ್ ಆ್ಯಂಡ್ ಹೇರ್ ಸ್ಟ್ರೆಂಥನಿಂಗ್ ಹೇರ್ ಪ್ಯಾಕ್ ಅಂತ ಬೇಕಾದರೂ ಕರಿಬೋದು. ಇದನ್ನೆಲ್ಲ ಮಾಡಿಬಿಟ್ಟು ಆಮೇಲೆ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ನೋಡಿ ರೋಸ್ಮೆರಿನ ನಾನು ನಿಮಗೆ ಹೇರ್ ಪ್ಯಾಕ್ಗೆ ಪೌಡ್ರ್ ಮಾಡ್ಕೊಳ್ತೀನಿ. ಈಗ ಇಷ್ಟೆಲ್ಲ ಹರ್ಬ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡೋದು, ಅಂದರೆ ಕರೆಕ್ಟ್ ಮೆಜರ್ಮೆಂಟಲ್ಲಿ ಮಿಕ್ಸ್ ಮಾಡೋದು. ಅದಕ್ಕೆ ಮೆಜರಿಂಗ್ ಸ್ಕೇಲು ಇಟ್ಕೊಂಡಿದ್ದೀನಿ. ಸೊ ಈಗ ಮಿಕ್ಸ್ ಮಾಡಿಬಿಟ್ಟು ನನಗೆ ತೋರಿಸ್ತೀನಿ. ಹೇರ್ ಪ್ಯಾಕ್ ಎಲ್ಲ ಮಿಕ್ಸ್ ಮಾಡಿ ರೆಡಿ ಆಯಿತು. ಬ್ಯೂಟಿಫುಲ್ ಹೇರ್ ಪ್ಯಾಕ್ ಇದಂತೂ. ಇದು ಅರ್ಲಿ ಗ್ರೇಯಿಂಗ್ ಅವ್ರಿಗೆ ಮತ್ತು ವೀಕ್ ಹೇರು ಎಲ್ಲ ಇರುತ್ತಲ್ಲ, ಹೇರ್ ಡೆನ್ಸಿಟಿನೇ ಕಡಿಮೆ ಇರುತ್ತಲ್ಲ, ಅವ್ರಿಗೆ ಸ್ಪೆಷಲ್ಲಾಗಿ ಮಾಡಿರೋದು ಈ ಹೇರ್ ಪ್ಯಾಕ್. ಇದು ಕಣ್ಣು ದೃಷ್ಟಿನೂ ಕೂಡ ಇಂಪ್ರೂವ್ ಮಾಡುತ್ತೆ, ಅಷ್ಟು ಒಳ್ಳೆಯದು ಇದು. ಈ ಹೇರ್ ಪ್ಯಾಕ್ನ ಹೇಗೆ ಯೂಸ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ. ಒಂದು ಕಬ್ಬಿಣದ ಬಾಣಲೆಗೆ 1 ಸ್ಪೂನು, ನಿಮಗೆ ತಲೆ ಕೂದಲು ಎಷ್ಟಿದೆ ಡೆನ್ಸಿಟಿ ಅದ್ರ ಮೇಲೆ ಡಿಪೆಂಡಾಗಿ ನಾನಿವಾಗ 1 ಸ್ಪೂನ್ಗೆ ಇವಾಗ ಮಿಕ್ಸಿಂಗ್ ಎಲ್ಲ ತೋರಿಸ್ತಾ ಇರೋದು ನಿಮಗೆ. 1 ಸ್ಪೂನು ಈ ಸ್ಪೆಷಲ್ ಹೇರ್ ಪ್ಯಾಕ್ ಕಬ್ಬಿಣದ ಬಾಣಲೆಯಲ್ಲಿ ಹಾಕ್ಕೋಬೇಕು. ಈಗ ಇದಕ್ಕೆ ಪ್ಲೇನ್ ವಾಟರ್, ಬಿಸಿ ನೀರು ಬೇಡ, ತಣ್ಣೀರಿನಲ್ಲಿ ಈ ಪೌಡ್ರನ್ನ ಮಿಕ್ಸ್ ಮಾಡಬೇಕು.
ಇದು ಒದಗುತ್ತೆ, ಸ್ವಲ್ಪನೇ ಹಾಕ್ಕೊಂಡು ನೋಡಿ ಎಷ್ಟು ಗಟ್ಟಿಯಾಗೋಯ್ತು. ಸ್ವಲ್ಪನೇ ಯೂಸ್ ಮಾಡಿ ನೋಡಿ, ಒಂದು ಸಲ 2 ಸಲ ನಿಮಗೆ ಅನುಭವ ಆಗುತ್ತೆ ಎಷ್ಟು ಯೂಸ್ ಮಾಡಬೇಕು ಅಂತ ಅಂದ್ಬಿಟ್ಟು. ಇವಾಗ ನಾನು ಕಲಿಸಿದ್ದೇನೆ ಎಷ್ಟೊಂದು ಜಾಸ್ತಿ ಆಗೈತೆ ನೋಡಿ. ಇದು ನಾನು ಮಾತಾಡಬೇಕಾದ್ರೆ ತುಂಬ ಕಟ್ ಅನ್ನೋದೆಲ್ಲ ಡಿಸ್ಟರ್ಬ್ ಆಗ್ತಾ ಇದೆ. ನಮ್ಮನೆ ಎದುರುಗಡೆ ಮೇಲೆ ಒಂದು ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ಇರುತ್ತೆ, ಅದು ಎಷ್ಟು ದಿವಸ ಆಗುತ್ತೋ ಏನೋ ಗೊತ್ತಿಲ್ಲ. ಸೊ ಒಂದು ಕ್ಷಮೆ ಇರಲಿ ಈ ಸೌಂಡಿಗೆ. ಈ ಥರ ಒಂದು ಮಿಕ್ಸ್ಚರ್ ರೆಡಿ ಮಾಡ್ಕೊಂಡ್ಬಿಟ್ಟು ಹೋಲ್ ನೈಟ್ ಇಟ್ಬಿಡ್ಬೇಕಂದ್ರೆ ಪೂರ್ತಿ ನೈಟ್ ಹೀಗೆ ಕಬ್ಬಿಣದ ಬಾಣಲೆಯಲ್ಲಿ ಇದ್ರ ಮೇಲೆ ಒಂದು ಪ್ಲೇಟ್ ಏನಾದರೂ ಮುಚ್ಚಿ ಹಾಗೆ ಇಟ್ಬಿಡಿ. ಇದನ್ನು ಒಂದು ಅಂದರೆ 8 hours 10 hours ಆದಮೇಲೆ, ಇವಾಗ ನೀವು ಈವ್ನಿಂಗ್ ಹಚ್ಕೊಳ್ಬೇಕು ಅಂತಂದರೆ ಬೆಳಗ್ಗೆನೇ ಕಲಸಿಟ್ಬಿಡಿ, ಇಲ್ಲ ಬೆಳಗ್ಗೆ ಹಚ್ಕೊಳ್ತೀವಿ ಅಂದರೆ ನೈಟ್ ಕಲಸಿಟ್ಬಿಡಿ. ನೋಡಿ ಆಲ್ರೆಡಿ ಕಲರ್ ಇದು ಚೇಂಜ್ ಆಗ್ತಾ ಬರ್ತಾ ಇದೆ. ಇದು ನಾನು ಇವಾಗ ಇಮಿಡಿಯೇಟ್ ಮಿಕ್ಸ್ ಮಾಡಿರೋದೇ ಚೇಂಜ್ ಆಗ್ತಾ ಇದೆ ನೋಡಿ. ಇದು ಕಬ್ಬಿಣದ ಬಾಣಲೆಯಲ್ಲೇ ಮಾಡಬೇಕು. ಇವಾಗ ನೆಕ್ಸ್ಟ್ ಡೇ, ಹಿಂದಿನ ದಿವಸ ಕಲಸಿಟ್ಟಿದ್ದೀನಿ. ಈಗ ನೆಕ್ಸ್ಟ್ ಡೇ ಇದಕ್ಕೆ ಏನೇನು ಸೇರಿಸ್ಬೇಕಂತ ಅಂದರೆ 1 ಸ್ಪೂನು ಮೊಸರು. ಇದು ಬರೀ ಹೇರ್ ಸ್ಟ್ರೆಂತ್ಗೆ ಅದಕ್ಕೆಲ್ಲ ಡ್ಯಾಂಡ್ರಫ್ ಕೂಡ ಹೋಗುತ್ತೆ ಇದರಲ್ಲಿ. ಹಾಗೆ ಇದಕ್ಕೆ ಬೆಲ್ಲ, 1 ಸ್ಪೂನು ಬೆಲ್ಲ, 1 ಸ್ಪೂನ್ ಬೆಲ್ಲ ಹಾಕ್ಬೋದು. ಬೆಲ್ಲ ಇಲ್ಲ ಅಂದರೆ ಸಕ್ಕರೆ ಕೂಡ ಹಾಕ್ಬೋದು. ತಲೆ ಕೂದಲು ಹೆಲ್ತಿ ಆಗೋಕ್ಕೆ, ಅರ್ಲಿ ಗ್ರೇಗೆ ಬೆಲ್ಲ ತುಂಬ ಒಳ್ಳೆಯದು. ಚೆನ್ನಾಗಿ ಮಿಕ್ಸ್ ಮಾಡೋದು. ಇವಾಗ ನೋಡಿ ಆಗಲೇ ಕಲರ್ ಎಷ್ಟು ಚೇಂಜ್ ಆಗೋಯ್ತು. ಸೊ ಇದೆಲ್ಲ ಮಿಕ್ಸ್ ಆದಮೇಲೆ ನಮ್ಮ ವೀನಸ್ ಕ್ರೌನಿಂಗ್ ಗ್ಲೋರಿ ಆಯಿಲ್ ಇದೆ ನೋಡಿ. ಇದು ಆಯಿಲು ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ಆಯಿಲು. ನಾನೇ ನನ್ನ ಆಯಿಲ್ ಬಗ್ಗೆ ಹೇಳ್ಕೊಳ್ತೀನಿ ಅಂತ ಅಲ್ಲ, ಅಷ್ಟು ಒಳ್ಳೊಳ್ಳೆ ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀನಿ. ಹಾಗೂ ಪ್ರತಿ ಸಲ ಆಯಿಲ್ ಮಾಡಬೇಕಾದ್ರೂ ಒಂದಲ್ಲ 2 ಒಂದು ಹೊಸದು ಹರ್ಬ್ಸು ಸೇರಿಸ್ಕೊಳ್ತಾ ಬರ್ತಾ ಇದ್ದೀನಿ ನಾನು. ಮತ್ತು ತಿಂಗಳಿಗೊಂದ್ಸಲ ಆಯಿಲ್ ಮಾಡ್ತೀನಿ ನಾನು. ಅದು ಖರ್ಚಾಗ್ಬಿಡುತ್ತೆ ಬೇಗ. ಅದರಿಂದ ಯಾರೂ ಓಲ್ಡ್ ಸ್ಟಾಕು ಅಂತೆಲ್ಲ ಹೆದರೋದೇನು ಗೋಜಿಲ್ಲ ಅದು. ಸೊ ತಿಂಗಳಿಗೊಂದ್ಸಲ ಆಯಿಲ್ ಮಾಡೋದ್ರಿಂದ ಮತ್ತು 2 ವರ್ಷ ಈ ಆಯಿಲ್ ಇಟ್ಕೊಳ್ಬೋದು. ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ 2 ವರ್ಷ ನೀವು ಸ್ಟೋರ್ ಮಾಡ್ಬೋದು, ಹೆದರ್ಕೊಳ್ಳೋ ಹಾಗೆ ಇಲ್ಲ. ಇದು ನಮ್ಮದು ಹೇರ್ ಆಯಿಲ್. ಇದು ನೋಡಿ ಹೆಂಗಿದೆ, ಎಷ್ಟು ರೆಡ್ಡಾಗಿ ಇದೆ. ತುಂಬ ಹರ್ಬ್ಸ್ ಇದೆ ಇದರಲ್ಲಿ ನೋಡಿ. ಹಿಂಗೆ ಮಾಡಿದ್ರೆ ಗೊತ್ತಾಗುತ್ತೆ ನೋಡಿ. ಈ ಆಯಿಲ್ 1 ಸ್ಪೂನು ಇದಕ್ಕೆ. ಈ ಥರ ಮಿಕ್ಸ್ ಮಾಡಿಬಿಟ್ಟು ಈ ಮಿಕ್ಸ್ಚರ್ ಇದೆಯಲ್ಲ ತಲೆಗೆಲ್ಲ ಅಂದರೆ ಸ್ಕ್ಯಾಲ್ಪ್ಗೆಲ್ಲ ಹಚ್ಬಿಟ್ಟು 45 ಮಿನಿಟ್ಸ್ ಇಲ್ಲ 1 hour ಟೈಮ್ ಇದ್ದರೆ 1 hour ಇಡಿ, ಇಲ್ಲದಾದರೆ 45 ಮಿನಿಟ್ಸ್ ಅಂತೂ ಇಡಲೇಬೇಕು. ಸ್ಕ್ಯಾಲ್ಪಲ್ಲಿ ಇಟ್ಟು ಆಮೇಲೆ ಪ್ಲೇನ್ ವಾಶ್ ಮಾಡಿ, ಏನು ಶಾಂಪು ಹಾಕಬೇಡಿ, ಏನು ಹಾಕಬೇಡಿ. ಈ ಥರ ಹೇರ್ ಪ್ಯಾಕ್ಸ್ ಎಲ್ಲ ಹಾಕಿದಾಗ ಶಾಂಪು ಎಲ್ಲ ಏನೂ ಹಾಕಬಾರ್ದು, ಹಾಗೆ ಹೇರ್ ವಾಶ್ ಮಾಡಬೇಕು. ಮತ್ತು ಆದಷ್ಟು ತಲೆ ಕೂದಲಲ್ಲಿ ಎಣ್ಣೆ ಇಲ್ಲದೆ ಇರೋ ಥರ ನೋಡ್ಕೊಳ್ಳಿ. ಫ್ರೆಶ್ಶಾಗಿ ಹೆಡ್ ಬಾತ್ ಮಾಡಿ ಪ್ಯಾಕ್ ಹಾಕಿದ್ರಂತೂ ಭಾಳ ಎಫೆಕ್ಟಿವ್. ಹಾಗೆ ಇದು ವಾರಕ್ಕೆ 2 ಸಲ ಯೂಸ್ ಮಾಡಬೇಕು. ಆದರೆ ತುಂಬ ಅಕ್ಯೂಟ್ ಪ್ರಾಬ್ಲಮ್ ಇದೆ ಅಂತ ಅಂದರೆ 2 ಸಲ ಯೂಸ್ ಮಾಡಿ. ಇಲ್ಲದೆ ಹೋದರೆ 1 ಸಲ ಯೂಸ್ ಮಾಡಿ. 2 ಸಲ ಯೂಸ್ ಮಾಡಿದ್ರೆ ನಿಮಗೆ ಪಕ್ಕ ಬೇಗ ರಿಸಲ್ಟ್ ಸಿಗುತ್ತೆ. ಒಂದು 3 ಮಂತ್ಸಲ್ಲೇ ರಿಸಲ್ಟ್ ಸಿಗುತ್ತೆ. ಸೊ ಒಂದು ಹೇರ್ ಪ್ಯಾಕ್ ರೆಡಿ ಆಯಿತು ನೋಡಿ. ಅರ್ಲಿ ಗ್ರೇಯಿಂಗ್ ಆ್ಯಂಡ್ ಕೂದಲು ವೀಕ್ ಹೇರ್ ಇರೋರಿಗೆ, ಡೆನ್ಸಿಟಿ ಕಡಿಮೆ ಇರೋರಿಗೆ, ತುಂಬ ಅಕ್ಯೂಟ್ ಡ್ಯಾಂಡ್ರಫ್ ಇರುತ್ತಲ್ಲ ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ಇದು ನಿಜವಾಗ್ಲೂ ತುಂಬಾ ಎಫೆಕ್ಟಿವ್ ಆ್ಯಂಡ್ ಮತ್ತು ಪರ್ಮನೆಂಟ್ ರಿಸಲ್ಟ್ ಸಿಗೋದು. ಸೊ ಈ ಒಳ್ಳೆ ಒಂದು ಪ್ರಾಡಕ್ಟ್ ನಿಮ್ಮ ಮುಂದೆ ತಂದಿದ್ದೀನಿ ಅನ್ನೋದೊಂದು ನಿಜವಾಗ್ಲೂ ಸಮಾಧಾನ ಇದೆ. ಯಾರಿಗೆ ಈ ಪ್ರಾಡಕ್ಟ್ ಬೇಕೋ ವಾಟ್ಸಪ್ ಮಾಡಿ. ಈ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಸ್ಕ್ರೋಲ್ ಆಗ್ತಾ ಇರುತ್ತೆ, ಆ ನಂಬರ್ಗೆ ವಾಟ್ಸಪ್ಪಲ್ಲಿ ಆರ್ಡ್ರಿಗೆ ಮೆಸೇಜ್ ಮಾಡಿ. ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆಲ್ಲ ಈ ವಿಡಿಯೋ ಶೇರ್ ಮಾಡಿ. ಈ ಪ್ಯಾಕ್ ಯೂಸ್ ಮಾಡಿದ್ರೆ ಬ್ರೈನ್ ಸೆಲ್ಸ್ ಕೂಡ ಆ್ಯಕ್ಟಿವ್ ಆಗುತ್ತೆ, ಹಾಗೂ ಕಣ್ಣಿನ ದೃಷ್ಟಿನೂ ಕೂಡ ಮಕ್ಕಳಿಗೆ ದೊಡ್ಡವ್ರಿಗೆ ಇಂಪ್ರೂವ್ ಆಗುತ್ತೆ. ಒಂಥರ ಕಾಯಕಲ್ಪ ಹೇರ್ ಪ್ಯಾಕ್ ಅಂತಾರಲ್ಲ ಆ ಥರ ಇದು ಅಷ್ಟು ಒಳ್ಳೆಯದು. ಸೊ ನನಗೊಂದು ಸಮಾಧಾನ ಇದೆ ನಿಮ್ಮ ಮುಂದೆ ಈ ಹೇರ್ ಪ್ಯಾಕ್ ತಂದಿರೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.